ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಾದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಈ ಗಾದೆಯ ವಿಸ್ತರಣೆ ನೋಡೋಣ ಬನ್ನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮಾನವನಿಗೆ ಆಸೆಗಳು ಆಮಿತ, ಆದರೆ ದುಡಿಮೆ ತೀರ ಕಡಿಮೆ. ಆದ್ದರಿಂದ ಆದಾಯಕ್ಕೆ ತಕ್ಕ ವೆಚ್ಚ ಮಾಡಬೇಕು. ಇಲ್ಲವಾದರೆ ಸಾಲದ ಶೂಲಕ್ಕೆ ಸಿಲುಕಿ ಬದುಕನ್ನು ನರಕವಾಗಿಸಿಕೊಳ್ಳುತ್ತೇವೆ. ಹೆಂಗಸರಾಗಲಿ ಗಂಡಸರಾಗಲಿ ವೆಚ್ಚ ಮಾಡುವಾಗ ತಮ್ಮ ಆದಾಯಕ್ಕೆ ತಕ್ಕದಾಗಿ ಮಾಡಬೇಕು. ಇಲ್ಲವಾದರೆ ಸಾಲದ ಹೊರೆ ತಪ್ಪಿದ್ದಲ್ಲ. ಸಾಲವನ್ನು ಕೊಂಬಾಗ ಹಾಲುಗರುಡಂತೆ. ಸಾಲವನ್ನು ಕೊಂಬಾಗ ಹಾಲುಗರುಡಂತೆ ಸಾಲಿಗನು ಬಂದು ಎಳೆದಾಗ ಕಿಬ್ಬದಿಯ ಕೀಲು ಮುರಿದಂತೆ. ಇಂದು ಕವಿ ಸರ್ವಜ್ಞನು ಎಚ್ಚರಿಸಿದ್ದಾನೆ. ಈ ಎಚ್ಚರ ತಪ್ಪಿ ಆಸೆಗಳಿಗೆ ದಾಸರಾಗಿ ತಮ್ಮ ಶಕ್ತಿಗೆ ಮೀರಿದ ಕಾರ್ಯಗಳನ್ನು ಮಾಡಿದ್ದೇ ಆದರೆ, ಮೋಟು ಹಾಸಿಗೆಯ ಮೇಲೆ ಮಲಗಿರುವಾಗ ಕಾಲು ಉದ್ದವಿದೆ ಎಂದು ಚಾಚಿದರೆ ಅವು ನೆಲಕ್ಕೆ ಬೀಳುತ್ತವೆ ಅಲ್ಲವೇ? ಇದರೊಂದಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯ ವಿಸ್ತರಣೆ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.